ಎಲ್ರಿಗೂ ನಮಸ್ಕಾರ. ನಾವೀಗ ನೋಡ್ತಾ ಇರೋದು 12ನೇ ಶತಮಾನದಲ್ಲಿ ನಿರ್ಮಾಣವಾದ ಹೊಯ್ಸಳ ವಾಸ್ತುಶಿಲ್ಪದ ಮತ್ತೊಂದು ಸುಂದರ ನಿರ್ಮಾಣ ಬೂಚೇಶ್ವರ ದೇವಾಲಯ. ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲಾ ಕೇಂದ್ರದಿಂದ 16 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಕೊರವಂಗಲದ ಬಳಿ ಈ ಬೂಚೇಶ್ವರ ದೇವಾಲಯವಿದೆ. ಇದನ್ನು ಬೂಚೇಶ್ವರ, ಬೂಕೇಶ್ವರ, ಭೂಚೇಶ್ವರ ಅಥವಾ ಭೂಸೇಶ್ವರ ಎಂಬುದಾಗೆಲ್ಲ ಕರೆಯಲಾಗುತ್ತದೆ. ದೇವಾಲಯದ ಎದುರಿನ ಭಾಗದಲ್ಲಿ ದ್ವಾರದ ಭಾಗದಲ್ಲಿ ಆನೆಗಳು ಸ್ವಾಗತಿಸುತ್ತಿರುವ ಚಿತ್ರಗಳಿದ್ದರೆ, ದೇವಾಲಯದ ಹೊರಗೋಡೆಯ ತುಂಬೆಲ್ಲ ಅತ್ಯಂತ ಸುಂದರ ಕೆತ್ತನೆಗಳಿವೆ. ಇಲ್ಲಿ ನರಸಿಂಹಾವತಾರದ ಹಾಗೂ ಶಿವ, ವಿಷ್ಣು, ಶಕ್ತಿ ದೇವತೆಗಳು ಮತ್ತು ವೈದಿಕ ಸಂಪ್ರದಾಯದ ದೇವರನ್ನು ಇಲ್ಲಿ ಸೊಗಸಾಗಿ ಕೆತ್ತಲಾಗಿದೆ. ಅಲ್ಲದೆ ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ಪುರಾಣದ ದೃಶ್ಯಗಳನ್ನು ಕೂಡ ಇಲ್ಲಿನ ಫಲಕಗಳಲ್ಲಿ ಕೆತ್ತಲಾಗಿದೆ. ಇಲ್ಲಿನ ಶಿಲ್ಪಗಳೆಲ್ಲವೂ ಕೂಡ ಉಬ್ಬು ಶಿಲ್ಪಗಳು ಎನಿಸುವಂತಿವೆ. ಈ ದೇವಾಲಯವನ್ನು ಹೊಯ್ಸಳ ರಾಜ 2ನೇ ವೀರಬಲ್ಲಾಳನ ಆಳ್ವಿಕೆಯ ಪ್ರಾರಂಭದ ಕಾಲದಲ್ಲಿ ಕ್ರಿಸ್ತಶಕ 1173ರಲ್ಲಿ ಬುಚಿ ಅಥವಾ ಬುಚಿರಾಜ ಎಂಬ ಶ್ರೀಮಂತ ಅಧಿಕಾರಿಯು ನಿರ್ಮಿಸಿದ್ದರಿಂದ ಈ ದೇವಾಲಯವನ್ನು ಬೂಚೇಶ್ವರ ದೇವಾಲಯ ಎಂಬುದಾಗಿ ಕರೆಯಲಾಗುತ್ತದೆ. ಈ ದೇವಾಲಯದ ಮೇಲೆ ಕಳಶವನ್ನು ನಾವು ಸುಂದರವಾಗಿ ಗಮನಿಸಿದರೆ ಪಕ್ಕದಲ್ಲಿ ಇರುವ ಹೊಯ್ಸಳರ ಲಾಂಛನವನ್ನು ಕೂಡ ನೋಡಬಹುದಾಗಿದೆ. ಬೂಚಿ ಎಂಬ ಶ್ರೀಮಂತನಿಂದ ನಿರ್ಮಿತವಾದ ಬೂಚೇಶ್ವರ ದೇವಾಲಯ ಒಂದು ಅವಳಿ ದೇವಾಲಯ ಎಂದು ಕರೆಯಬಹುದು. ಒಂದು ಕಡೆ ಇಲ್ಲಿ ಶಿವನನ್ನು ಪೂಜಿಸಿದರೆ ಇನ್ನೊಂದು ಕಡೆಯಲ್ಲಿ ಸೂರ್ಯದೇವನನ್ನು ಪೂಜಿಸಲಾಗುತ್ತದೆ. ದೇವಾಲಯದ ಹೊರಭಾಗದ ಗೋಡೆಗಳ ಮೇಲೆ ಸುತ್ತಲೂ ಸುಂದರ ಕೆತ್ತನೆಗಳಿದ್ದರೆ, ದೇವಾಲಯದ ಎದುರಿನ ಭಾಗದಲ್ಲಿ ಮುಖಮಂಟಪವನ್ನು ಮತ್ತು ಗುಡಮಂಟಪಗಳನ್ನು ಕೂಡ ನಾವು ಗಮನಿಸಬಹುದು. ಸ್ಪಷ್ಟವಾಗಿ ಹೊಯ್ಸಳರ ವಾಸ್ತುಶಿಲ್ಪವನ್ನು ಎತ್ತಿ ತೋರಿಸುವಂತಹ ಈ ದೇವಾಲಯ ಹೊಯ್ಸಳರ ವಾಸ್ತುಶಿಲ್ಪದ ಮುಕುಟಕ್ಕೆ ತೊಡಿಸಿದ ಒಂದು ಸುಂದರವಾದ ಕಿರೀಟವಾಗಿದೆ. ದೇವಾಲಯದ ಹೊರಗೋಡೆಗಳ ಮೇಲೆ ಇಂತಹ ಅಲಂಕೃತ ಗೋಪುರಗಳನ್ನು ಉಬ್ಬುಶಿಲ್ಪದ ಮಾದರಿಯಲ್ಲಿ ಚಿತ್ರಿಸಲಾಗಿದೆ. ದೇವಾಲಯದಲ್ಲಿ ಹೊಯ್ಸಳರಿಗೆ ಸೇರಿದ ಶಾಸನವನ್ನು ಕೂಡ ನಾವು ನೋಡಬಹುದು. ದೇವಾಲಯದ ಆವರಣದೊಳಗೆ ಪ್ರವೇಶವನ್ನು ಮಾಡುವಾಗ ಅಕ್ಕಪಕ್ಕದಲ್ಲಿ ಸುಂದರ ದೇವತೆಗಳು ಮತ್ತು ಆನೆಗಳ ಚಿತ್ರಣವಿದೆ. ದೇವಾಲಯವನ್ನು ಒಳಪ್ರವೇಶಿಸುತ್ತಿರುವ ಹಾಗೆ ಮಹಾಮಂಟಪದಲ್ಲಿರುವ ಕಂಬಗಳ ಸೊಗಸಾದ ಕೆತ್ತನೆ ನಮ್ಮನ್ನು ಸೆಳೆಯುತ್ತವೆ. ಅಲ್ಲದೆ ಮೇಲ್ಭಾಗದ ಚಾವಣಿಯ ಭಾಗದಲ್ಲಿ ಕಮಲದ ಹೂವುಳ್ಳ ಈ ಚಾವಣಿ ಅತ್ಯಂತ ವಿಶಿಷ್ಟವಾದುದು. ಕಮಲದ ಹೂವಿನ ಆಕಾರದಲ್ಲಿ ಕೆತ್ತಲಾಗಿರುವಂತಹ ಚಾವಣಿ ಅತಿ ಸೂಕ್ಷ್ಮ ಕೆತ್ತನೆಗಳನ್ನು ಒಳಗೊಂಡಿರುವುದು. ಅಲ್ಲದೆ ಅದರ ಎದುರಿನ ಭಾಗದಲ್ಲಿರುವ ಮಹಾದ್ವಾರ ಕೂಡ ಅಷ್ಟೇ ಸೂಕ್ಷ್ಮವಾದ ಕೆತ್ತನೆಗೆ ಹೆಸರುವಾಸಿಯಾದುದಾಗಿದೆ. ಇದು ಬೂಚೇಶ್ವರ ದೇವಾಲಯ ಅಥವಾ ಶಿವಲಿಂಗವನ್ನು ಒಳಭಾಗದಲ್ಲಿ ಹೊಂದಿರುವ ಗರ್ಭಗುಡಿಯ ದ್ವಾರದ ನೋಟ ಎನ್ನಬಹುದು. ಬೂಚೇಶ್ವರನ ಎದುರಿನ ಭಾಗದಲ್ಲಿ ಸೂರ್ಯದೇವನನ್ನು ನಾವು ನೋಡಬಹುದು. ಸುಂದರವಾದ ಸೂರ್ಯದೇವನ ಮೂರ್ತಿಯನ್ನು ಕೂಡ ನಾವಲ್ಲಿ ಗಮನಿಸಬಹುದು. ಇಂತಹ ದೇವಾಲಯಕ್ಕೊಮ್ಮೆ ಭೇಟಿ ಕೊಡಿ. ಧನ್ಯವಾದಗಳು.